ಒಂದ್ಸಲ ಇತ್ತು. ಇವಾಗೆಲ್ಲ ಹೆಣ್ಣಂದ್ರೆ ಭಾಳ ಖುಷಿ ಪಡ್ಲತ್ತಾರೆ. ಈಗಿನ ಸಿಚುವೇಶನ್ದಾಗ ಹೆಣ್ಣಂದ್ರೆ ಭಾಳ ಖುಷಿ ಪಡ್ಲತ್ತಾರೆ. ಆದ್ರೆ ಹೆಣ್ಣು ಅಂದ್ರೆ ಹೆಣ್ಣು ಒಂದು ಹೆಂಗಂದ್ರೆ ಅದು ಒಂದು ಅನಿಷ್ಟ ಕನಿಷ್ಠ ಅಂತ ಪರಿಸ್ಥಿತಿದಾಗ ಒಂದು ಯಾವ ಸಂದರ್ಭಗಳಿದ್ದು. ಅವಾಗೇನಂದ್ರೆ ಒಂದು ಹೆಣ್ಣಂತಂದ್ರೆ ಅಬಲೆಲ್ಲ ಸಬಲೆ ಅಂತ ಹೆಂಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಯಾವ ಕ್ಷೇತ್ರದಾಗ ಹೆಣ್ಣಿಲ್ಲ ಅಂತ ಹೇಳ್ರಿ ನೀವು, ಎಲ್ಲ ಕ್ಷೇತ್ರದಾಗ ಹೆಣ್ಣಳ. ಮತ್ತು ಅದು ಹೆಂಗಂದ್ರೆ ಮನೆ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ, ಗಂಡನ ಜವಾಬ್ದಾರಿ ಎಲ್ಲ ಮಾಡಿ ಒಂದಂದ್ರೆ ಹೊರಗೆ ಹೋಗಿ ದುಡಿದು ತರಂಥ ಶಕ್ತಿ ಹೆಣ್ಣಿಗದ. ಅದೇ ಗಂಡೇನು ಮನೆ ಸಂಬಳಿಸ್ಕೊಂಡು ಇರೋಂಥ ಶಕ್ತಿ ಗಂಡಿಗಿಲ್ಲ. ದುಡಿಯೋಂಥ ಶಕ್ತಿ ಅಷ್ಟೇ ಅವನಿಗೆ ಕೊಟ್ಟಂದು ದೇವ್ರು. ಆದ್ರೆ ಒಂದು ಕುಟುಂಬ ಒಂದು ಏನೇ ಬರಲಿ ಅದೆಲ್ಲ ಸಂಬಳಾಯಿಸಿ, ಒಂದು ಗಂಡಿಗೆ ಸಂಬಳಾಯಿಸಿ, ಒಂದು ಮಕ್ಕಳಿಗೆ ಸಂಬಳಾಯಿಸಿ, ಆಮೇಲಿಂದ ಮನೆಯೆಲ್ಲ ನೋಡಿಕೊಂಡು ಒಂದು ಅಳಗ ಬೆಳಗ ಬಂದ್ರೂ ಅವರಿಗೆಲ್ಲ ಹೆಂಗೆ ಮಾಡಬೇಕು ಅಂತ ತನ್ನ ಕರ್ತವ್ಯ ನಿಭಾಯಿಸ್ಕೊಂಡು ಒಂದು ಹೋಗಿ ಹೊರಗೇನೋ ಒಂದು ಕೆಲಸ ಮಾಡಿ ಬರೋಂಥ ಶಕ್ತಿ ದೇವ್ರು ಹೆಣ್ಣಿಗೆ ಕೊಡ್ತಾನೆ. ಆಮೇಲಿಂದ ಆಕಿಗಂದ್ರೆ ವಿಚಾರಧಾರೆಗಳು ಭಾಳ ಅಂದ್ರೆ ಭಾಳ ಹೆಂಗೆ ಯಾರು ಸರಿ ಹೆಂಗೆ ನಡ್ಕೋಬೇಕು ಅಂಬದು. ಗಂಡು ನೇರವಾಗಿ ನಡೀತಾನೆ. ಒಂದು ಗಂಡಿಗೆ ಬಿ ತಿಡಿ ಇದು ಹಿಂಗಿಲ್ಲ ಹಿಂಗೆ ಅಂತ ಹೇಳೋ ಶಕ್ತಿನೂ ಹೆಣ್ಣಿಗೆ ಕೊಟ್ಟಂದು ದೇವ್ರು. ಒಂದು ಮಾತಾಜಿನೂ ಹೆಣ್ಣೆ. ಮಾತಾಜಿ ಅಂದ್ಪಟ್ಟಿಗೆ ಅವ್ರಿಗೆ ಹೆಂಗಂದ್ರೆ ಬೆಳ್ತಾನೆ ಹೇಳಿದ್ರು ಸಲ ನಮ್ಗೆ ತೃಪ್ತಿ ಆಗಲ್ಲ, ಕೇಳಕ್ಕೂ ತೃಪ್ತಿ ಆಗಲ್ಲ, ಹೇಳಕ್ಕೂ ತೃಪ್ತಿ ಆಗಲ್ಲ. ಮಾತಾಜಿಯವ್ರದ್ದು ಅಮೋಘವಾದಂದು. ಅವ್ರು ಯಾವ ಕ್ಷೇತ್ರದಾಗಿಲ್ಲ ಹೇಳ್ರಿ, ಎಲ್ಲ ಕ್ಷೇತ್ರದಾಗ ಮಾತಾಜಿಯವರು ಒಂದು ಹೆಣ್ಣಾಗಿ ಅವ್ರದ್ದು ಏನಂದ್ರೆ ಒಂದು ಅಮೋಘದ ಮಾತಾಜಿ ಅಂತಂದ್ರು. ಅವರು ಒಂದು ಹೆಣ್ಣೆ ಅಲ್ಲ. ಹೆಣ್ಣಂದ್ರೆ ಅಷ್ಟು ಕನಿಷ್ಠವಾಗಿ ನೋಡೋಂಥ ಸ್ಥಿತಿ ಇವಾಗಿಂದ ಇಲ್ಲ. ಆದ್ರೆ ನೋಡೋಂಥವ್ರಿಗೆ ಒಂದು ಏನಂತಂದ್ರೆ ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಂದ್ರೆ ಒಂದು ದೇವರಿಗೆ ಹೋಲ್ಸ್ಯಾರ. ಒಂದು ಹೇಗಂದ್ರೆ ಭೂಮಿ ತಾಯಿ ಹೆಣ್ಣು ಅಂತ ಹೇಳ್ತಾರೆ. ಒಂದು ಬುಕ್ ಹಿಡ್ದೇವು ಅಂದ್ರೆ ಅದಕ್ಕೆ ಸರಸ್ವತಿ ಅಂತ ಹೆಣ್ಣಿಂದೆ, ಬುಕ್ಕಿನಿಗೆ ಸಹಿತ ಸರಸ್ವತಿ ಅಂತ ಹೆಣ್ಣಿಗೆ ಕೊಟ್ಟಾರೆ. ಒಂದು ದುಡ್ಡಿಗೆ ಲಕ್ಷ್ಮಿ ಅಂತಂದೇಳಿ ಹೆಣ್ಣಿಂದೆ. ಎಲ್ಲ ನೋಡಿ ಪ್ರತಿಯೊಂದಕ್ಕೂ ಹೆಣ್ಣು ಆದ್ರೆ ಹೆಣ್ಣಿಗೆ ಗಂಡಿಗೆ ಸಮಾನಾಗಿ ಕೂಡ್ಲಕ್ಕೆ ಹೆಣ್ಣು ಅರ್ಹಳಲ್ಲ ಅಂತಂತೇಳಿ ಹೇಳ್ತಾರೆ. ಅಂದ್ರೆ ತಿಳ್ಳಾರ್ದವ್ರು ಹೇಳ್ತಾರೆ. ಮಾತಾಜಿಯವ್ರಿಗೂ ಅವ್ರನ್ನೂ ಒಂದು ಬಸವಧರ್ಮ ಪೀಠ ಕಟ್ಟಬೇಕು, ಒಂದು ಜಗದ್ಗುರು ಸ್ಥಾನ ಪಡಿಬೇಕು, ಹಾಗೆಲ್ಲ ಇದ್ದಂಥ ಸಂದರ್ಭದಾಗ ಒಂದು ಹೆಣ್ಣನ್ನು ಸರಿಸಮಾಡಿ ಕೂಡ್ಲತ್ತಾಳಲ್ಲ ಅಂತಂದ್ರೆ ಹೊಟ್ಟೆ ಕಿಚ್ಚಿಗೆ ಅವ್ರಿಗೆ ಅಪೋಸ್ ಮಾಡ್ಯಾರ. ಇವಾಗ ಅವ್ರು ತೀರ್ಕೊಂಡ್ಮೇಲೆ ಯಾರೇ ಆಗಲಿ ಮಾತಾಜಿ ಹಿಂಗಿದ್ರು ಹಿಂಗೆ ಮಾಡ್ಯಾರ ಬೇಕಾದಷ್ಟು ಹೇಳ್ಬೋದು. ಆದ್ರೆ ಇದ್ದಾಗ ಏನಂದ್ರೆ ಫಿಸಿಕಲಿ ಇಷ್ಟು ಟಾರ್ಚರ್ ಕೊಟ್ಟರವ್ರಿಗೆ. ಯಾಕಂದ್ರೆ ಒಂದು ಹೆಣ್ಣಾಗಿ ಅವ್ರ ಮೇಲೆ ಹೊಂಟಾರಲ್ಲ, ಒಂದು ಎಂಥ ಜಗದ್ಗುರುಗಳಿಗೂ ಕೂಡ್ಸ್ರಿ, ಅವ್ರಿಗೆ ಒಂದು ತಲೆ ಹೋದ್ರೂ ಒಂದು ಈಗ ಕನ್ಯಾರಿ ಮಠ ಶ್ರೀಗಳಾರ ಎದಕ್ಕೆ ಬರ್ತದ್ರಿ. ಒಂದು ಬಸವಣ್ಣವ್ರಿಗೆ ನೆನರ್ ಬಸವಣ್ಣವ್ರ ಹಂಗೆ ಪೂರ್ತಿ ಹೆಂಡಿ ಕಿವ್ಚ ಅಂತ ಮಾತಾಡ್ತಾರವ್ರು. ಮಾತಾಜಿ ಹಂಗಿದ್ದಿಲ್ಲ. ಒಂದು ಏನೇ ಒಂದು ಮಾತಾಡಿದ್ರು ಅದಕ್ಕೆ ಸರಿ ಸಮಾನವಾದ ಉತ್ತರ ಕೊಡೋಂಥ ಶಕ್ತಿ ಮಾತಾಜಿಯವರಿಗಿತ್ತು. ಯಾವ ಗಂಡು ಸ್ವಾಮಿಗಳು ಭೀ ಒಂದು ಆನ್ಸರ್ ಮಾಡ್ತಿದ್ದಿಲ್ಲ. ಆದ್ರೆ ಮಾತಾಜಿ ಅವ್ರದ್ದು ಅಂದ್ರೆ ಅವ್ರ ಸಂಕಲ್ಪ ಶಕ್ತಿ ಆಗಲಿ, ಅವ್ರದ್ದು ಇಚ್ಛಾಶಕ್ತಿ ಆಗಲಿ, ಅವ್ರು ನಡ್ಕೊಂಬಂಥ ಕಾಯಕ ನಿಷ್ಠೆ ಆಗಲಿ ಎಲ್ಲ ಅಷ್ಟು ಎಲ್ಲ ಭೂಮಿ ಎಲ್ಲ ಕೆಲಸಗಳದಾಗ ಅವ್ರದ್ದು. ಒಂದು ಸಿನಿಮಾ ತೆಗೆದು ಸಿನಿಮಾ ರಂಗದಾಗೂ ಮೆರೆದ್ರು ಅವರು.